ಮಂಡ್ಯದಲ್ಲಿ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಕಳ್ಳನನ್ನು ಅರೆಸ್ಟ್ ಮಾಡಲಾಗಿದೆ. ಕ್ರಿಕೆಟ್ ಬೆಟ್ಟಿಂಗ್ ಇಸ್ಪೀಟ್ ಚಟಕ್ಕೆ ಬಿದ್ದು ಈ ಖದೀಮ ಕಳ್ಳತನವನ್ನ ಶುರು ಮಾಡಿದ. 90 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಕಳ್ಳ ಗಂಗರಾಜು ಅಲಿಯಾಸ್ ಗಂಗಾ ಈಗ ಕಾಕಿ ಅತಿಥಿಯಾಗಿದ್ದಾನೆ. ನವೆಂಬರ್ 6ನೇ ತಾರೀಕು ಮಂಡ್ಯದ ಕೂಡಲಕುಪ್ಪೆ ಗ್ರಾಮದ ಮನೆಯೊಂದರಲ್ಲಿ ದರೋಡೆ ಮಾಡಿದ್ದ. ಮಾರಕಾಸ್ತ್ರವನ್ನ ತೋರಿಸಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಹಣವನ್ನ ದೋಚಿ ಪರಾರಿಯಾಗಿದ್ದ. ಮೀನಾಕ್ಷಿ ಹಾಗೂ ಸುವರ್ಣ ಅನ್ನೋರಿಂದ ಪೊಲೀಸರಿಗೆ ದೂರನ್ನ ಕೊಡಲಾಗಿತ್ತು. ಮಂಡ್ಯದ ಶ್ರೀರಂಗಪಟ್ಟಣ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಗಂಗರಾಜು ಜೊತೆಗೆ ಆತನ ಗ್ಯಾಂಗ್ನಲ್ಲಿದ್ದಂತಹ 5 ಮಂದಿ ಕಳ್ಳರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬಂಧಿತರಿಂದ 5.5 ಲಕ್ಷ ಮೌಲ್ಯದ 55 ಗ್ರಾಂ ಚಿನ್ನಾಭರಣ, ಒಂದು ಬೈಕನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ನಿಂದಾಗಿ ಈತ ಸಾಲವನ್ನು ಮಾಡಿಕೊಂಡಿದ್ದಂತೆ ಅದನ್ನು ತೀರಿಸೋದಿಕ್ಕೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಗ್ಯಾಂಗ್ ಕಟ್ಕೊಂಡು ಕಳ್ಳತನವನ್ನು ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಆರೋಪಿಗಾಗಿ 2 ತಂಡಗಳನ್ನು ರಚಿಸಲಾಗಿತ್ತು. SP ಮಲ್ಲಿಕಾರ್ಜುನ ಬಾಲದಂಡಿ ಅವರು 2 ತಂಡಗಳನ್ನು ರಚಿಸಿದ್ರು. ಇದೀಗ ಆತನ ಅರೆಸ್ಟ್ ಮಾಡುವಲ್ಲಿ, ಆತನ ಇಡೀ ತಂಡವನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 22/11/2025ರಂದು ಈ ಪ್ರಕರಣದ ಒಟ್ಟು 6 ಜನ ಆರೋಪಿತರ ಪೈಕಿ 5 ಜನ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿವೆ. ಅದರಲ್ಲಿ ಪ್ರಮುಖ ಆರೋಪಿ ಗಂಗರಾಜು ಅಲಿಯಾಸ್ ಗಂಗಾ ಅಂತೇಳಿ, ಅಲಿಯಾಸ್ ರಮೇಶ್ ಅಲಿಯಾಸ್ ಗಂಗಾಧರ್ ಅಂತೇಳಿ, ಹಿಂದೆ ಇತರೆ ಬೇರೆ ಆರೋಪಿತರ ಜೊತೆಗೆ ಸೇರಿಕೊಂಡು ಸುಮಾರು 90ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಈತ ಭಾಗಿಯಾಗಿದ್ದ ಪ್ರಕರಣಗಳೆಲ್ಲವೂ ದರೋಡೆ, ರಾಬರಿ ಮತ್ತು ಸುಲಿಗೆ, ಕಳ್ಳತನ, ಈ ಥರದ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಈತನ ಜೊತೆ ಇತರೆ 4 ಜನ ಆರೋಪಿತರು ಮಂಜುನಾಥ ಅಲಿಯಾಸ್ ಕೆಂಪ, ಶಶಿಕುಮಾರ್ ಅಲಿಯಾಸ್ ಗೆಂಡೆ, ಕೃಷ್ಣ ಅಲಿಯಾಸ್ ರಾಜು ಮತ್ತು ಸಂದೇಶ್ ಅಲಿಯಾಸ್ ಕಲರ್ ಅಂತೇಳಿ, ಈ ಎಲ್ಲರೂ ಮದ್ದೂರು ಮತ್ತು ರಾಮನಗರ ವಾಸಿಗಳು. ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಭಾಳಷ್ಟು ಜನ ಇದರಲ್ಲಿ ಸಾಲ ಮಾಡಿಕೊಂಡು, ಬೆಟ್ಟಿಂಗ್ನಲ್ಲಿ ಸಾಲ ಮಾಡಿಕೊಂಡು ಹಣಕಾಸಿನ ಒಂದು ತೊಂದರೆ ಅನುಭವಿಸ್ತಾ ಇದ್ರು. ಆ ಒಂದು ಸಂದರ್ಭ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.